ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಶಿವಪುರ ಅಂತ ಒಂದು ಗ್ರಾಮದಲ್ಲಿದ್ದೀವಿ. ನಮ್ಮ ಗಿರೀಶ್ ನಾಯ್ಕ್ ಅಂತೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ತಾವು ಅಣಜಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ವಿ. ತಾವು ಹೌದು, ಹೆಚ್ಚು ಕಮ್ಮಿ ಈಕ್ವಲ್ ಟು ಡಾಕ್ಟ್ರು, ಹೌದಲ್ಲ ಸರ್? ಎಸ್. ಸಾಕಷ್ಟು ಟ್ರೈನಿಂಗ್ ತಗೊಂಡು ಎಷ್ಟು ವರ್ಷ ಅನುಭವ ಸರ್ ಆ ಫೀಲ್ಡಲ್ಲಿ? ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ನನಗೆ ಈಗ 4 ವರ್ಷ ಅನುಭವ ಇದೆ. 4 ವರ್ಷ ಅನುಭವ ಅಲ್ಲ ಸರ್? CG ಆಸ್ಪತ್ರೆಯಲ್ಲಿ 10 ವರ್ಷ ಸರ್ವಿಸ್ ಮಾಡಿದ್ದೀನಿ. ಹಾಂ ಸರ್. DH ಆಫೀಸಲ್ಲಿ 5 ವರ್ಷ ಸರ್ವಿಸ್ ಮಾಡಿದ್ದೀರಿ. ಹೌದು. ಜೊತೆಗೆ ಇಲ್ಲಿ ಬಂದು 4 ವರ್ಷ ಆಗಿದೆ. ಕಮ್ಯುನಿಟಿ ಹೆಲ್ತ್ ಆಫೀಸರ್ ವರ್ಕ್ ಮಾಡ್ತಾಯಿದ್ದೀರಿ. ಸಮಾಜದ ನಾಡಿ ಮಿಡಿತ ಭಾಳ ಚೆನ್ನಾಗಿ ಗೊತ್ತು ತಮಗೆ. ಹೌದು. ಒಂದು ಇಂದಿನ ಶಿಕ್ಷಣ ಪದ್ಧತಿ ಇದೆಯಲ್ಲ ಸರ್, ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ಈ ನಮ್ಮ ರೈತರ ಮಕ್ಕಳಿಗಿರ್ಬೋದು, ಇವತ್ತು ಹೈಯರ್ ಎಜುಕೇಷನ್ ಮುಗಿಸ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಜಾಬ್ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು. ಹೌದು. ಜಾಬ್ ಸಿಗೋದು ತುಂಬ ಕಷ್ಟ ಐತಿ, ಹೌದಾ? ಹೌದು. ಎಲ್ಲಿ ಪ್ರೈವೇಟ್ ಕಂಪ್ನಿ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು. ಈಗ ನಮಗನ್ಸೋದು, ಇವತ್ತು ಅನಿಸಿದ್ದು ನಮ್ಮ ವಿಚಾರ, ಇವತ್ತು ನೋಡೋದಾದರೆ ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಎಷ್ಟೊಂದು ಡಿಗ್ರಿ ಕಾಲೇಜ್ ಇದ್ದಾವೆ, ಎಷ್ಟೊಂದು TCH ಕಾಲೇಜ್ ಇದ್ದಾವೆ. ಔಟ್ಪುಟ್ ಜಾಸ್ತಿ ಬರ್ತೈತಿ ಇವತ್ತು. ಔಟ್ಪುಟ್ ಇದು ಎಜುಕೇಶನ್ ಅಂದರೆ ಶಿಕ್ಷಣ ಯಾವುದಕ್ಕೆ ಅಂತಂದರೆ ಜ್ಞಾನಾರ್ಜನೆಗೆ ಅನ್ನೋದು ಬಿಟ್ಟರೆ ಹೌದು, ಹೊಟ್ಟೆ ಪಾಡಿಗಂತೂ ಭಾಳ ಕಷ್ಟ ಐತಿ. ಬದುಕು ಕಟ್ಕೊಳ್ಲಿಕ್ಕೆ ಕಷ್ಟ ಆಗ್ತೈತಿ ಇವತ್ತಿನ ಯುವಕರಿಗೆ, ಹೌದಾ? ನಿಮ್ಮ ಹೆಸರು? ಲಕ್ಷ್ಮಿ. ಹೌದಾ? ಈಗ ಏನು ಓದಿರೋದು? ಇಂಜಿನಿಯರಿಂಗ್ ಅಲ್ಲ? ಭಾರಿ ಸರ್ಕಸ್ ಮಾಡ್ತಿದೆಯಲ್ಲ, ಜಾಬ್ ತಗೋಣಕ್ಕೆ ತುಂಬ ಸರ್ಕಸ್ ಮಾಡ್ತಿದೆಯಲ್ಲ, ಹೌದು ತಾನೇ? ಈಗ ಅಟ್ ಪ್ರೆಸೆಂಟ್ ಇವ್ರದ್ದು ಹತ್ತತ್ರ ಒಂದು 2 ಎಕರೆ ಅನ್ಸುತ್ತೆ ತೋಟದ? 2 ಎಕರೆ ತೋಟ ಐತಿ ಸರ್. ಒಂದು ಕುಟುಂಬದಾಗ ಒಂದು ಕನಿಷ್ಠ ಅಂದ್ರೆ 1-2 ಮಕ್ಕಳು ಇದ್ದಿರ್ತಾರಲ್ಲ ಸರ್. 2 ಎಕರೆನಲ್ಲಿ ಮನಸ್ಸು ಮಾಡಿದರೆ ಒಬ್ಬ ರೈತನ ಮಕ್ಕಳು ಒಂದು ಮಿನಿಮಮ್ ಎಜುಕೇಷನ್ ಕೊಡಿಸಿ, ಜಾಬ್ ಸೆಕ್ಯೂರಿಟಿ ನಮ್ಮ ದೇಶದಾಗ ಭಾಳ ತುಂಬ ಕಷ್ಟ. ಜಾಬ್ ಸೆಕ್ಯೂರಿಟಿ ಏನೋ ತುಂಬ ಕಷ್ಟ ಇವತ್ತಿನ ಪರಿಸ್ಥಿತಿನಲ್ಲಿ. ಈ ಪಾಪ್ಯುಲೇಷನ್ನಲ್ಲಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇವತ್ತೇನಾಗಿದೆ ಅಂತಂದರೆ, 100 ರೂಪಾಯಿ ನಾವು ದುಡಿದ್ರೆ 40 ರೂಪಾಯಿ ನಮ್ಮಿಂದ ಕಸ್ಕೊಂತಕ್ಕಂಥ ಒಂದು ವ್ಯವಸ್ಥೆ ಇದೆ ಇವತ್ತು. ಟ್ಯಾಕ್ಸ್ ಒಂದಕ್ಕಲ್ಲ ಸರ್, ಒಂದು ಬಟ್ಟೆಯಿಂದ ಹಿಡಿದ್ರು ಊಟದಿಂದ ಹಿಡಿದು ಎಲ್ಲದಕ್ಕೂ ಕೂಡ ತೆರಿಗೆ ಕಟ್ಟಲೇಬೇಕು. ಸುಮಾರು ಒಂದು 40-50 ವರ್ಷದ ಹಿಂದೆ ನಮ್ಮ ಜೀವನ ಪಾಡುತ್ತು ಅಂತ ನಮಗೆ ಅನಿಸ್ತತಿ. ನಿಮಗೆ ಅನಿಸ್ತತಿ? 100% ಸರ್. ನೀವು ಕೈ ತುಂಬ ಸಂಬಳ ತಗೊಂಡ್ರು ಸಾಕಾಗ್ತಿಲ್ಲ ಜೀವನ ಮಾಡಲಿಕ್ಕೆ. ಟ್ಯಾಕ್ಸ್ ಇಂದ ಬಹಳ ಇದಾಗ್ತಾ ಇದ್ದಾರೆ, ಜನಗಳು ಸಫರ್ ಆಗ್ತಿದ್ದಾರೆ. ಸಾಮಾನ್ಯ ಜನಗಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಸಫರ್ ಆಗ್ತಿದ್ದಾರೆ GST ಅಲ್ಲಿ. ಹೌದಲ್ಲಪ್ಪ? ಒಟ್ಟಾರೆ ಸರ್ ಎಲ್ಲ ಟ್ಯಾಕ್ಸ್ಗಳು ಕೂಡ ಇವತ್ತು ತುಂಬಾನೇ ಬರ್ಡನ್ ಆಗ್ತದವೆ. ಇದು ನಮ್ಮನ್ನ ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತಾ ಇಲ್ಲ, ಇವತ್ತು ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ರೂ ಕೂಡ ಏನು ಮಾಡ್ತಾ ಇಲ್ಲ. ಜನಸಾಮಾನ್ಯರು ಹೇಳ್ತಂಗೆ ಹೈರಾಣ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಹೌದು, ಸರಿನಾ ಸರ್? ನಮ್ಮ ಆಲೋಚನೆ ಅಂತೂ ಇದಂತೂ ಸರಿ. ಹೌದು. ಕೈಯಾಗಿ ಎಷ್ಟೇ ದುಡ್ಡಿದ್ರು, ದುಡಿಮೆ ಮಾಡಿದ್ರು, ಒಂದು ಕುಟುಂಬ ನಿರ್ವಹಣೆ ಮಾಡೋಕ್ಕೆ ತುಂಬ ಕಷ್ಟಪಡೋಕ್ಕಾಗೈತಿ. ಹಳ್ಳಿನಲ್ಲಿರ್ಬೋದು, ಸಿಟಿನಲ್ಲಿರ್ಬೋದು. ಹೌದು, ತುಂಬ ಕಷ್ಟ. ನಾವು ಹೇಳೋದೇನು, ಒಂದು ಕುಟುಂಬದಾಗ ಒಬ್ಬ ಮಗನೋ 2 ಮಗನೋ 2 ಎಕರೆ ಜಮೀನಿತ್ತು ಅಂದರೆ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಮಾಡ್ಕೊಂಡು ಒಂದಿಷ್ಟು ಅಡಿಕೆ ಮಾಡ್ಕೊಂಡ್ರೆ, ಈ ಅಡಿಕೆ ಒಳಗೆ ಜಾಯಿಕಾಯಿ, ಲವಂಗ, ಬಾರ್ಡ್ರಲ್ಲಿ ಚಕ್ಕೆ, ಜೊತೆಗೆ ಒಂದಿಷ್ಟು ಬಾಳೆ, ಒಂದಿಷ್ಟು ಕಾಳುಮೆಣಸು ಮಾಡ್ಕೊಂಡ್ರೆ ಒಂದು 15 ಲಕ್ಷ ರೂಪಾಯಿ ಪ್ಯಾಕೇಜ್ ಇಲ್ಲಿಂದ ತೆಗಿಬೋದು. ಒಂದಿಷ್ಟು ಮೈಂಡ್ ಸೆಟ್ ಮಾಡ್ಕೋಬೇಕು, ಅದರಲ್ಲಿ ಇನ್ವಾಲ್ವ್ ಆಗಬೇಕು ಕಂಪ್ಲೀಟ್ ಸರ್. ಈಗ ನೀವು ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿದ್ರೆ ತಿಂಗಳ ಸಂಬಳ. ಹೌದು, 45,000 ಲೆಕ್ಕ ಹಾಕಿದ್ರು 5 ಲಕ್ಷ ರೂಪಾಯಿ ನಾವು ವರ್ಷದಲ್ಲಿ ದುಡಿಬಹುದು. 5 ಲಕ್ಷದಲ್ಲಿ ನನ್ನ ಫ್ಯಾಮಿಲಿ ಖರ್ಚು, ನನ್ನ ಮಕ್ಕಳ ಫೀಸು, ನಾನು ಎಲ್ಲ ಕಳೆದು 2 ರಿಂದ 1 ಲಕ್ಷ ಉಳಿಸೋದಿಗೆ ಹೆಚ್ಚಿಗೆ ಆಗಿ ಹೋಗುತ್ತೆ. ಹೌದಲ್ಲ ಸರ್? ಅಷ್ಟೇ.
ಇಲ್ಲಿ ಸಾಧ್ಯತೆ ಐತೆ ಅಲ್ವೋ? ಇಲ್ಲಿ ನಾವು ಏನೇ ಖರ್ಚು ಮಾಡಿದ್ರು, ಈಗ ನಮ್ಮ ಅಡಿಕೆ 2 ಎಕರೆ ಅನ್ಕೊಳ್ಳಿ, 8 ರಿಂದ 10 ಲಕ್ಷ ಆದಾಯ ಇದೆ. ನಾನು ವರ್ಷಕ್ಕೆ ಬಾರಿ ಅಂದ್ರೆ ಒಂದು 50 ರಿಂದ 60 ಸಾವಿರ ಬೇಡ, 1 ಲಕ್ಷ ಖರ್ಚು ಮಾಡಬಹುದು ಈ ಗಿಡಗಳಿಗೆ. ಉಳಿದಿದ್ದು 9 ಲಕ್ಷ ಉಳಿಸಬಹುದು. ಹೌದಲ್ಲ ಸರ್? ಹೌದು, ಸಾಧ್ಯತೆ ಐತಲ್ಲ ಸರ್? ಸಾಧ್ಯತೆ ಇದೆ. ಈಗ ಸುಮಾರು 2 ತುಂಬಿ 3ನೇ ವರ್ಷ ಕಾಲಿಟ್ಟಿದ್ದೀರಿ ನಮ್ಮ ಡಾಕ್ಟರ್ ಸಾಯಿಲಿ ಬಂದು ನೀವು ಜೈವಿಕ ಗೊಬ್ಬರಕ್ಕೆ. ನಮ್ಮ ಜೈವಿಕ ಗೊಬ್ಬರಕ್ಕೆ ಬಂದು ನೀವು 2 ವರ್ಷ ತುಂಬಿ 3 ವರ್ಷ ಆರಂಭದಲ್ಲಿ ರಾಸಾಯನಿಕ ಕೊಡಕರ ಎಷ್ಟು ಒಂದು 70 ಕ್ವಿಂಟಲ್ ಇತ್ತು, 70-72 ಕ್ವಿಂಟಲು. ಆ ನಂತರದಲ್ಲಿ 100 ಕ್ವಿಂಟಲ್ ಬಂದಿರಲ್ಲ. ಮತ್ತೆ ನೆಲನೂ ಸ್ಮೂತ್ ಇರ್ತಿರ್ಲಿಲ್ಲ. ನಾವೇನೇ ಕೊಟ್ಟಿಗೆ ಗೊಬ್ಬರ ಕೊಟ್ಟು ನಾವೇನೇ ಜೈವಿಕ ಕೊಟ್ಟರು ನೆಲ ಸ್ಮೂತ್ ಬರ್ತಿರ್ಲಿಲ್ಲ. ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ ನೆಲ ಬಹಳ ಸ್ಮೂತ್ ಬರ್ತಾ ಇದೆ ನಮಗೆ. ಸ್ಮೂತ್ ಬರ್ತಾ ಇದೆ. ಹೌದು. ಅಂದ್ರೆ ಸಾವಯವ ತ್ಯಾಜ್ಯ ಚೆನ್ನಾಗಿ ಕೊಡ್ತಿದ್ದೀರಿ ಅನ್ನಂಗ. ಹೌದೌದು, ಸಾವಯವ ತ್ಯಾಜ್ಯ ಚೆನ್ನಾಗಿ ಕೊಡ್ತಿದ್ದೀರಿ. ಮತ್ತೆ ಮಳೆ ಇವು ಎರೆಹುಳುಗಳು ಹೆಚ್ಚಿಗೆ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಅಲ್ಲ ಸರ್, ಒಟ್ಟಾರೆ ಡಾಕ್ಟರ್ ಸಾಯಿಲ್ ಇಂದ ಚೆನ್ನಾಗಿ ರಿಸಲ್ಟ್ ಬಂತು ತಮಗೆ? ಇದೆ ನನಗೆ ರಿಸಲ್ಟ್ ಇರೋದಕ್ಕೆ ನಾನು ಯೂಸ್ ಮಾಡ್ತಿರೋದು. ನಾವ್ ಹೇಳೋದು ಹೆಂಗ್ ಗೊತ್ತಾ, ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾವ್ ಹೇಳೋದು, ಈ ಜಾಗದಿಂದ ಮುಂದಿನ ದಿನಗಳಲ್ಲಿ ಒಂದು 150 ಕ್ವಿಂಟಲ್ ದಾಟಿಸ್ಬೋದು ಅಂತಕ್ಕಂಥದ್ದು ನಮ್ಮ ವಿಚಾರ. ಗೋಟ್ ಒಳ್ಳೆಯದು, ಗಿಡ ಒಳ್ಳೆಯದು, ನೆಲ ಒಳ್ಳೆಯದು. ಇನ್ನೊಂದು ಸ್ವಲ್ಪ ಕಷ್ಟಪಟ್ಟರೆ ಏನು ಸರ್, ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋ ಅವಕಾಶ ಇಲ್ಲಿದೆ ಅಂತಕ್ಕಂಥದ್ದು ನಮ್ಮ ಅನುಭವದ ಮಾತು. ಸರಿನಾ ಸರ್ ಸಾಹೇಬ್ರೆ? ಓಕೆ ಆಯಿತು. ಈಗ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಈ ವರ್ಷ 43% ಉಷ್ಣಾಂಶ ಇದ್ರೂ ಕೂಡ ನಿಮಗೆ ರಿಸಲ್ಟ್ ತಂತ ಇಲ್ವೋ? ತಂದಿದೆ. ನಮ್ಮ ತೋಟ ಕಂಪೇರ್ ಮಾಡ್ಕೊಂಡು ಬೇರೆ ತೋಟಗಳಿಗೆ ನೀರಿಲ್ದಂಗೆ ನೋಡಿದ್ರೆ ನಮ್ಮ ತೋಟ ಗಿಡಗಳು ಏನೂ ಆಗಲಿಲ್ಲ. ಹೆಂಗಿದ್ದು ಹಂಗಿದ್ದು. ಎಲ್ಲ ಗರಿಗಳು ಒಣಗಿ ಎಲ್ಲ ಜೋತ್ ಬಿದ್ದು ಗಿಡಗಳೇ. ಬಟ್ ನೇಚರ್ ಗೊತ್ತಾಗುತ್ತಲ್ಲ, ಒಂದು ಗಿಡದ್ ನೋಡಿದ್ರೆ ಆ ಗಿಡದ ಹೆಂಗಾಗಿದೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಆ ರೀತಿ ನಮ್ಮ ತೋಟ ಆಗ್ಲಿಲ್ಲ. ಪಕ್ಕದಲ್ಲಿ ಇಲ್ಲಿ ನಮ್ಮ ದೊಡ್ಡಪ್ಪರದೇ ಇದೆ 3 ಎಕರೆ. ಅವ್ರದ್ದು ಗಿಡಗಳೆಲ್ಲ ಅಷ್ಟು ನೀರು ಬಿಟ್ಟು ಎಲ್ಲ ಮೇಂಟೈನ್ ಮಾಡಿದ್ರು, ಗಿಡಗಳೆಲ್ಲ ಒಣಗಿ ಈಗಲೂ ಕಾಯೇ ಇಲ್ಲ. ನಮ್ದು ಅಟ್ಲೀಸ್ಟ್ ಗಿಡ ಒಣಗ್ಲಿಲ್ದಂಗೆ ತುಂಬಾ ಹೆಲ್ಪ್ ಆಗಿದೆ ಡಾಕ್ಟರ್. ಈ ಸಲನೂ ಕೂಡ ಹೆಚ್ಚು ಕಮ್ಮಿ ನಿಮ್ಮ ನಿರೀಕ್ಷೆ ಒಂದು 5 ಕ್ವಿಂಟಲ್ ಹೆಚ್ಚು ಕಮ್ಮಿ ಒಂದು 100 ಕ್ವಿಂಟಲ್ ಮೇಲೆ ಇರ್ಬೋದಲ್ಲ ಅನ್ಸುತ್ತೆ? ಹೌದು. ಒಂದು 800 ಗಿಡ ಅಂದ್ರೆ 8ನೇ ವರ್ಷ ಅಡಿಕೆ ಗಿಡ ಇನ್ನು ಬಲ್ತಲ್ಲ. ಇದು ಶಿಬ್ರಾಬಕನ ಇನ್ನು ಬಲ್ತಲ್ಲ. ಅಂದ್ರೆ ನೀವು ತಗಂತಿರೋದು ಇದು ಎಷ್ಟನೇದು? ಮೂರನೇ ಫಸಲು, 3ನೇ ವರ್ಷದ ಫಸಲು ಬಂದಿರೋದು. 3ನೇ ಫಸಲು ಅಲ್ಲ ಸರ್? 3ನೇ ವರ್ಷದ ಫಸಲಲ್ಲಿ ಒಂದು 800 ಗಿಡ ಫಸಲು ಬಂದ್ರೆ ಅದರಲ್ಲಿ ಸುಮಾರು ಒಂದು 100 ಕ್ವಿಂಟಲ್ ತಗಂತಿದ್ದೀರಿ ಅಂತಂದ್ರೆ ಇದು ಒಂದಿಷ್ಟು ಸುಸ್ಥಿರ ತೋಟಗಾರಿಕೆ ನಿರ್ವಹಣೆ ಅನ್ಸತ್ತೆ ಇಲ್ವೋ? ಹೌದೌದು. ಮತ್ತೆ ನಮ್ಮ ತಂದೆಯವರಿದ್ರು, ಲಾಸ್ಟ್ ಮಂತ್ ಡೆತ್ ಆದ್ರು. ಅವ್ರು ಬಹಳ ಮೇಂಟೈನ್ ಮಾಡ್ತಿದ್ರು ನಮ್ಮ ತಂದೆಯವ್ರು, ಯಾವಾಗ್ಲೂ ನೀರು ಅವೆಲ್ಲ. ಈ ವರ್ಷ ಈ ಲಾಸ್ಟ್ ಜೂನ್ ಇಂದ ನಾವೇ ಸ್ವಲ್ಪ ನೋಡ್ಕೋತಾ ಇದೀವಿ. ನಮ್ಮ ತಂದೆಯವ್ರಿಗೆ ನೆನೆಸ್ಕೋಬೇಕು. ಈಗ ಈ ತೋಟ ನಾವು ಅನುಭವಿಸ್ತಾ ಇದೀವಿ ಅಂದ್ರೆ ನಮ್ಮ ತಂದೆಯವರ ಆಶೀರ್ವಾದ. ಹೌದಲ್ಲ? ಹೌದು, ನಮ್ಮ ತಂದೆ ನಮ್ಮ ಅಣ್ಣರ ಆಶೀರ್ವಾದ. ಸರ್ ಒಳ್ಳೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ ಸರ್, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸ್ತಕ್ಕಂಥ ರೈತರಿಗೆ ತಮ್ಮ ತೋಟದಿಂದ ಕೊಡ್ತಕ್ಕಂಥ ಸಂದೇಶ, ಇದನ್ನ ಎಲ್ಲರೂ ಧಾರಾಳವಾಗಿ ಮಾಡ್ಬೋದಾ? ಆರಾಮ್ಸೆ ಕಣ್ಣು ಮುಚ್ಕೊಂಡು ಮಾಡಬಹುದು ಡಾಕ್ಟರ್ ಸಾಯಿಲ್ ಬಳಸೋದು. ಈಗ ನನ್ನ ತೋಟದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಮಾವ್ರ ತೋಟ ಇದೆ. ಲಾಸ್ಟ್ ಇಯರ್ ಎಲ್ಲ ಅವ್ರದ್ದು ಇದರಿಂದ 5-6ನೇ ಬೆಳೆ. ಈ ವರ್ಷ 2ನೇ ಕೊಯ್ಲಿಗೆ ಅವ್ರದ್ದು 50 ಕ್ವಿಂಟಲ್ ಬೀಳೋಕಾಯಿ ಈ ವರ್ಷ ಬರೀ 8 ಕ್ವಿಂಟಲ್ ಬಿದ್ದಿದೆ 2ನೇ ಕೊಯ್ಲಿಗೆ. ಅಲ್ಲಿಗೆ ಎಷ್ಟು ಡ್ರಾಪ್ ಆಯ್ತು? 40 ಕ್ವಿಂಟಲ್ ಅಡಿಕೆ ಡ್ರಾಪ್ ಆಗಿದೆ. ನಮ್ದು ಲಾಸ್ಟ್ ಟೈಮು ಫಸ್ಟ್ ಕೊಯ್ಲ್ ಮಾಮೂಲಿ 8-10 ಆಗುತ್ತೆ. 2ನೇ ಕೊಯ್ಲ್ ಇನ್ನೂ ಆಗಿಲ್ಲ, 2ನೇ ಕೊಯ್ಲ್ ಬಂದಿಲ್ಲ. ಫಸ್ಟ್ನೇ ಕೊಯ್ಲ್ 8 ಕ್ವಿಂಟಲ್ ಸೇಮ್ ಆಗಿದೆ. ಲಾಸ್ಟ್ ಇಯರ್ ಏನಾಗಿತ್ತು ಈ ಸಲ ಅದೇ ಆಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ಕ್ವಿಂಟಲ್ ವೇರಿಯೇಷನ್ ಅದ್ರ ಮೇಲೆ. ಈಗ ಸರ್, ಈಗ ನಾವು ಇಷ್ಟ ತನಕ ಚರ್ಚೆ ಮಾಡಿದ್ವಲ್ಲ ಸರ್, ಒಂದಿಷ್ಟು ಈ ತರ ಬದಲಾವಣೆ ತಂದ್ಕಂದ್ರೆ ಈಗ ನಮಗೆ ಇನ್ನೂ ತೂಕ ಚೆನ್ನಾಗಿ ಬರ್ಬೋದು ಅಂತ ಅನ್ನೋ ವಿಚಾರ. ಈ ನೆಕ್ಸ್ಟ್ ಡಿಸೆಂಬರ್ ಜನವರಿ ಒಳಗೆ ಗಿಡ ಸ್ಟಡಿ ಆಗಿಬಿಟ್ರೆ ಹೌದಾ, ಅಷ್ಟೊತ್ತಿಗೆ ಗರ್ಭ ರೆಡಿ ಆಗುತ್ತಲ್ಲ ನೆಕ್ಸ್ಟ್. ಈಗಲಿಂದಾನೇ ಒಂದು ಸ್ವಲ್ಪ ಆಸಕ್ತಿ ವಹಿಸೋದು ಪಡಲ್ಲ ಸರ್. ನೆಕ್ಸ್ಟ್ ಈ ನವೆಂಬರ್ ಕಟಿಂಗ್ ಮುಗಿದ ತಕ್ಷಣ ಒಂದಿಷ್ಟು ಹಸಿರೆಲೆ ಗೊಬ್ಬರ ಮಾಡಿಬಿಟ್ರೆ ಇನ್ನೂ ಉತ್ತಮ ಅಂತಕ್ಕಂಥದ್ದು ನಮ್ಮ ವೈಜ್ಞಾನಿಕ ಸಲಹೆ. ದಯಮಾಡಿ ಒಂದಿಷ್ಟು ಸಂಪರ್ಕ ತೆಗೆದುಬಿಟ್ರೆ ಮುಂದಿನ ದಿವಸಗಳಲ್ಲಿ 150 ಕ್ವಿಂಟಲ್ ತಗೊಂಡೋಗ್ಬೋದು ಸರ್ ಈ ಜಾಗನ. ಮತ್ತೆ ನೀವು ಹೇಳಿದ್ರಿ ಕಳೆನಾಶಕ ಹೆಚ್ಚಿಗೆ ಬಳಸಬೇಡ್ರಿ ಅಂತ, ನಾವು ಬಳಸ್ತಾನೆ ಇಲ್ಲ. ಮೆಲ್ಲ ಸ್ಲೋ ಆಗಿ ಕಲ್ಟಿವೇಟೇ ಮಾಡ್ಕೊಳ್ತೀವಿ. ಈಗ ನೋಡಿ ಎಷ್ಟೊಂದು ಹುಲ್ ಇದೆ, ನಾಳೆ ನಾಡಿದ್ದು ಕೊಯ್ಯ ಬಂದ ಒಂದಿನ ಮುಂಚೆ ಕಲ್ಟಿವೇಟ್ ಮಾಡಿಸ್ಬಿಡ್ತೀನಿ. ಒಳ್ಳೆ ಸರ್, ಹೊಡ್ಕೊಳ್ರಿ. ಒಳ್ಳೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಈಗ ಇವರೊಬ್ಬರು DHO ಹೌದಾ? ಸಾರಿ, ಇದು CHO. ಇವರು ಕಮ್ಯುನಿಟಿ ಹೆಲ್ತ್ ಆಫೀಸರು, ಅನುಭವಿಗಳು. ಅವರ ಮನದಾಳದ ಮಾತು ಚೆನ್ನಾಗಿ ಮಾತಾಡಿದರು. ಬಟ್
ಅವ್ರಿಗೆ ಅರ್ಥ ಆಗಿದ್ದು ಜೈವಿಕ ಕೃಷಿ, ಜೈವಿಕ ಗೊಬ್ಬರ ಬಳಸಿದ್ದಾರೆ, ಅವ್ರಿಗೆ ಯಾವುದೇ ಆತಂಕ ಇಲ್ಲ, ಮಣ್ಣಿನ ಫಲವತ್ತತೆ ಚೆನ್ನಾಗೈತಿ ಇಲ್ಲಿ. ಈಗ ಇದ್ರ ಬಗ್ಗೆ ನಿನಗೇನು ಅನ್ನಿಸ್ತು? ಏನು ಅನಿಸ್ತಪ್ಪ? ಬೇಸಿಕಲಿ ಹೊರಗೆ ಹೋಗಿ ದುಡ್ಕೊಳ್ಳೋದಕ್ಕಿಂತ ನಮ್ಮಲ್ಲೇ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಲ್ಲ. ಈ ಥರ ಫಾರ್ಮಿಂಗ್ ಮಾಡ್ಕೊಂಡ್ರೆ ಉತ್ತಮ ಅನ್ನಿಸ್ತಲ್ಲ. ಪಾಡು ನೆಮ್ಮದಿಯ ಬದುಕು. ಸರಿನಾ ಸರ್ ಸಾಹೇಬ್ರೆ? ಓಕೆ ಸರ್. ಒಬ್ಬ ಮಗನಾದ್ರೂ ಇದಕ್ಕೆ ಬಿಡ್ಬೇಕು ಅನ್ನೋ ನಮ್ಮ ಉದ್ದೇಶ ಅಷ್ಟೇ. ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಈಗ ನೋಡ್ರಿ, ನಾವು ಬೆಳಗ್ಗಿಂದ ಸಂಜೆ ತನ ಡ್ಯೂಟಿಗೆ ಹೋಗ್ತೀವಿ. ಅಲ್ಲಿ ಯಾರು ಎನ್ಕ್ವೈರಿ ಬರ್ತಾರೆ, ಇನ್ಸ್ಪೆಕ್ಷನಿಗೆ ಬರ್ತಾರೆ, ಪೇಷಂಟ್ಗಳು ಬರ್ತಾರೆ, ಎಲ್ಲರದು ಮ್ಯಾನೇಜ್ ಮಾಡ್ಬೇಕು. ರೆಕಾರ್ಡ್ಸು, ಕ್ಲೀನಿಂಗು ಎಲ್ಲ ಮೇಂಟೈನ್ ಮಾಡಿಕೊಂಡು ಆ ಸಮಯನೇ ಅಷ್ಟು ಸಮಯ ಇಲ್ಲಿ ಕೃಷಿಯಲ್ಲಿ ಕಳೆದ್ರೆ ನಾವೇನು ಸಂಬಳದಕ್ಕಿಂತ ಹೆಚ್ಚಿಗೆ ಅರ್ನಿಂಗ್ ಮಾಡೋದ್ರಲ್ಲಿ ತೊಂದರೆ ಏನಿಲ್ಲ. ಹೌದೇನ ಸರ್? ಹೌದು. ನೋಡಿದ್ರಲ್ಲ ರೈತ ಬಾಂಧವರೇ, ಒಬ್ಬ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಗಿರೀಶ್ ನಾಯ್ಕ್ ಅವರ ಮನದಾಳದ ಮಾತನ್ನು ಇವತ್ತು ಯಾವುದೂ ಕೂಡ ಸುಲಭ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಅಂತಕ್ಕಂಥದ್ದು ತುಂಬ ಸುಲಭ. ಯಾವಾಗ ಅಂದರೆ ನಮ್ಮ ಮೈಂಡ್ಗಳು ಬದಲಾವಣೆ ಆಗಬೇಕು, ನಮ್ಮ ನಾಲೆಡ್ಜ್ ಬದಲಾವಣೆ ಆಗಬೇಕು, ನಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು. ಮಣ್ಣಿನ ಫಲವತ್ತತೆಯಿಂದ ಹಿಡಿದು ಮಾರುಕಟ್ಟೆವರೆಗೂ ಕೂಡ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊತಕ್ಕಂಥದ್ದು ತುಂಬ ಮುಖ್ಯ ಅಂತಕ್ಕಂಥ ವಿಚಾರಗಳನ್ನ ನಮ್ಮ ಗಿರೀಶ್ ನಾಯ್ಕರವ್ರ ತೋಟದಿಂದ ನಮ್ಮೆಲ್ಲ ರೈತ ಬಂಧುಗಳಿಗೆ ತಿಳಿಸ್ತಾ, ಹೌದಲ್ಲ ಸರ್? ಮಣ್ಣಿನ ಫಲವತ್ತತೆಯಿಂದ ಮಾರುಕಟ್ಟೆವರೆಗೂ ಒಬ್ಬ ರೈತ ಪರಿಪೂರ್ಣತೆಯನ್ನು ಬೆಳೆಸ್ಕೊಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಅಂತಕ್ಕಂಥದ್ದನ್ನು ತಿಳಿಸ್ತಾ, ನಮ್ಮ ವಿಚಾರಗಳಿಗೆ ಧನ್ಯವಾದ ತಿಳಿಸ್ತಾ ನಾವು ವಿದಾಯ ಹೇಳ್ತೀವಿ. ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಗಿರೀಶ್ ನಾಯ್ಕರವರಿಗೂ, ಲಕ್ಷ್ಮಿಯವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹದೇವಪ್ಪ, ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟ್ರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಮತ್ತು ತರಬೇತಿ ಕೇಂದ್ರದಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಗಿರೀಶ್ ನಾಯ್ಕರೇ ಯಾವ ರೀತಿ ಮಾಡಿದಾರೋ ತಾವು ಕೂಡ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡ್ತಕ್ಕಂಥ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ರಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳೋಣ. 9972699813 ನಮ್ಮ ಸಂಪರ್ಕ ಸಂಖ್ಯೆ. ನಿಮ್ಮ ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು ಸರ್. ಮೇಲೆ ತೋರಿಸೋಣ. ಈಗ ತೋರಿಸ್ತಾರೆ ಈಗ